ಹಲೋ, ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್. ಇವತ್ತು ನಾವು ಎಲ್ಲೋರಾಗೆ ಬಂದಿದ್ದೀವಿ. ಎಲ್ಲೋರಾ ಬಂದ್ಬಿಟ್ಟು ಬ್ರಾಂಪ್ಟನ್ ಇದ್ದ ಒಂದು 70 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ, ಅಂದರೆ 1 ಅವರ್ ಟ್ರಾವೆಲ್. ಸೊ ಇಲ್ಲಿ ಬಂದ್ಬಿಟ್ಟು 2 ಪ್ಲೇಸಸ್ ನೋಡಿದ್ದೀವಿ. ಒಂದು ಬಂದ್ಬಿಟ್ಟು ಇಲ್ಲಿ ಹೋಲ್ ಇನ್ ದ ರಾಕ್ ಅಂತ ಒಂದು ಪ್ಲೇಸ್ ಇದೆ, ಅದು ಈಗ ಸದ್ಯಕ್ಕೆ ನೋಡ್ತಿರೋದು. ಅದು ಇಲ್ಲಿ ನೋಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ವಿಕ್ಟೋರಿಯಾ ಪಾರ್ಕ್ ಹೋಗ್ತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಹೋಲ್ ಇನ್ ದ ರಾಕ್ ಅಂತ, ಭಾಳ ಚೆನ್ನಾಗಿದೆ ಈ ಸ್ಪಾಟ್. ಮಿತ್ರ ಕೈ ಇಟ್ಕೋ, ಮಮ್ಮಿನ ಕೈ ಮಮ್ಮಿನ ಇಟ್ಕೊಳ್ಳೋ ನೀನು. ಹಾಂ ಅದಾ ఏంగదరా వాడు అట్లే వాడిని ఎట్లా ఎత్తుకోనరా, లేకపోతే మీరే అటు వెళ్ళండి, నేను తీస్తాను. హుషారు, ఓకే, డోంట్ గో నియర్. సురేంద్ర ఒక్క నిమిషం. లేదు లేదు, మీరు వస్తారా? రెడీ రెడీ. ಇಲ್ಲಿ ಮುಂದೆ ಕಾಣಿಸ್ತಿರೋ ರಿವರ್ ಬಂದ್ಬಿಟ್ಟು ಗ್ರ್ಯಾಂಡ್ ರಿವರ್ ಅಂತ ಕರೀತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ 7 ಕಿಲೋಮೀಟರ್ ಟ್ರೈಲ್ ಇದೆ. ಸೊ ಆ ಟ್ರೈಲ್ ಬಂದ್ಬಿಟ್ಟು ಹೈಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಕ್ಸಲೆಂಟ್ ಸ್ಪಾಟ್ ಇದು ಫಾರ್ ಟ್ರೆಕ್ಕಿಂಗ್ ಆ್ಯಂಡ್ ಟ್ರೈಲಿಂಗ್ ಇದು. ಸೊ ಹೋಲ್ ಇನ್ ದ ರಾಕ್ ನೋಡಾದ್ಮೇಲೆ ಎಲ್ಲೋರಾ ಸಿಟಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ವೇಟ್ ವೇಟ್ ವೇಟ್, ಇನ್ನು ಎಲ್ಲೇ ಇಲ್ಲೊಂದು ತುಂಬ ಚೆನ್ನಾಗಿರೋ ಐಸ್ ಕ್ರೀಮ್ ಶಾಪ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್. ಕಂಪ್ಲೀಟ್ ಖಾಲಿ ಮಾಡಬೇಕು. ಬೌಲ್ ಕಾಫಿ ತರ ಇದೆ, ಸ್ವಲ್ಪ ಬೌಲ್ ಸಿಟ್ಟು.
Painting prices. ತುಂಬ ಸ್ಮಾಲ್ ಟೌನ್ ಇದು, ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋದಕ್ಕಿದು. ಇಲ್ಲಿ ಓಲ್ಡ್ ಸಿಟಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಈ ಸಿಟಿಯಲ್ಲಿ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಒಂಥರ ಫ್ರೆಂಚ್ ಆರ್ಕಿಟೆಕ್ಚರ್ ಥರ ಇದೆ, ಫುಲ್ ಯುರೋಪಿಯನ್ ಸ್ಟೈಲಲ್ಲಿದೆ ಇಲ್ಲಿ. ಸೊ ಎಲ್ಲೋರಾ ಸಿಟಿ ಎಲ್ಲ ನೋಡಾದ್ಮೇಲೆ ಇವಾಗ ವಿಕ್ಟೋರಿಯಾ ಪಾರ್ಕಿಗೆ ಬರ್ತಾ ಇದ್ದೀವಿ. ಅದು ಕೂಡ ಅಲ್ಲೇ ಹತ್ರದಲ್ಲೇ ಇದೆ. ಇಲ್ಲಿ ವಾಟರ್ ಫ್ಲೋ ಇದೆ, ಅದಕ್ಕೆ ಹೋಗೋದಕ್ಕೆ ತುಂಬ ಡೌನ್ಗೆ ಹೋಗಬೇಕು, ತುಂಬ ಸ್ಟೆಪ್ಸ್ ಇದ್ದಾವೆ. ಸೊ ಅದನ್ನ ಇಳಿಬೇಕಾದ್ರೆ ತುಂಬ ಡೀಪ್ ಆಗಿದೆ, ತುಂಬ ಸ್ಕಿಡ್ ಆಗ್ತಾ ಇತ್ತು. ಸೊ ಅಲ್ಲೆಲ್ಲ ಬರ್ತಾ ಇದ್ದಾರೆ ಇಳ್ಕೊಂಡು ನಿಧಾನಕ್ಕೆ. ಚಿಕ್ಕ ಹುಡುಗರು ಇದ್ದಾರಲ್ಲ, ಅವನ್ನ ಎತ್ಕೊಂಡು ಬರ್ತಾ ಇದ್ದಾನೆ. ರಿಷಬ್, ನೇತ್ರ, ಅಮ್ಮು ಹುಷಾರಾಯ್ತಾ? ಈ ಪಾಯಿಂಟ್ ಇದೆ ಆ್ಯಕ್ಚುಲಿ ಸ್ಟೆಪ್ಸ್ ಇಲ್ಲ, ಸೊ ಹುಷಾರಾಗಿ ಇಳ್ಕೊಂಡು ಬರಬೇಕು, ತುಂಬ ಸ್ಕಿಡ್ ಆಗ್ತಾ ಇತ್ತು ಇಲ್ಲಿ. ಸೊ ಇದೇ ನೋಡಿ ಆ ಸ್ಪಾಟ್, ನಾವು ಅಷ್ಟೊಂದು ಸ್ಟೆಪ್ಸ್ ಇಳ್ಕೊಂಡು ಬಂದಿರೋದು. ಎಕ್ಸಲೆಂಟ್ ವ್ಯೂ ಇದು. ಇಲ್ಲಿ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು. ಹತ್ರ ಎಲ್ಲ ನೋಡು. ಇಲ್ಲೊಂದು ದೊಡ್ಡ ಕೇವ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಆ್ಯಕ್ಚುಲಿ ಹತ್ತಿದ್ವಿ ನಾವು. ತುಂಬ ಸ್ಕಿಡ್ ಆಗ್ತಾ ಇತ್ತು ಹತ್ತಬೇಕಾದ್ರೆ, ಬಟ್ ತುಂಬ ಚೆನ್ನಾಗಿತ್ತು. ತೋರಿಸ್ತೀನಿ ನಾನು ನಿಮ್ಗೆ ಅದು ಮುಂದೆ. ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಫಿಶ್ ಎಲ್ಲ ಇದ್ವು, ತೋರಿಸ್ತೇನೆ ನಾನು ನಿಮಗದು. ಶಾರ್ಟ್ ತೆಗ್ದಿದ್ದೀನಿ ಆಗಲೇ. ಆರುಷ್ ನೀರು ಬೀರು. ಇಲ್ಲಿ ನೋಡಿ ತುಂಬ ಚಿಕ್ಕ ಫಿಶ್ ಇಲ್ಲಿ ಕಾಣಿಸ್ತಿತ್ತು ನೋಡಿ. ಸೊ ಇನ್ನಷ್ಟು ಕ್ಲಿಪ್ನ ನಾನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್, ಸಿ ಯು.
If you have a long net, we can catch like this into it. ಇಲ್ಲಿದಮ್ಮ ಫಿಶ್ ಲೆಕ್ಕೋತಿ